ಯಶಸ್ಸಿಗೆ ಇರುವ ಏಕೈಕ ಮಾರ್ಗವೆಂದರೆ ಬೇರೆಯವರಿಗೆ ನೀಡುವ ಸಲಹೆಯನ್ನು ನಾವೇ ಪಾಲಿಸುವುದು. ಆತ್ಮೀಯ ಸ್ನೇಹಿತರೆ, ಈ ದಿನ ಶಾಂತರಸ ಅವರ ರಚನೆಯ ಉರಿದ ಬದುಕು ಪೂರಕ ಪಾಠದ ಪ್ರಶ್ನೋತ್ತರ ನೋಡೋಣ. ಉರಿದ ಬದುಕು ಲೇಖಕರ ಪರಿಚಯ. ಲೇಖಕರು ಶಾಂತರಸ. ಜನನ 1924. ಸ್ಥಳ ರಾಯಚೂರಿನ ಹೆಂಬೇರಾಳಿ. ಕೃತಿಗಳು ಉರಿದ ಬದುಕು, ಸತ್ಯ ಸ್ನೇಹ, ನಂಜು ನೊರೆವಾಲು. ಪ್ರಶಸ್ತಿ ಗೌರವ ಡಾಕ್ಟರೇಟ್. ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಅರ್ಧ ಬಾಗಿಲು ತೆಗೆದು ನನ್ನವ್ವ ತಿಪ್ಪಣ್ಣನಿಗೆ ಏನೆಂದು ಹೇಳಿದಳು? ಬೇಡ ಅಣ್ಣ, ನಿನ್ನ ಕಾಲಿಗೆ ಬೀಳುತ್ತೀನಿ, ಒಳಗೆ ಬರಬೇಡ, ನಮ್ಮನ್ನೆಲ್ಲ ಸಾವಿನ ಬಾಯಿಗೆ ನೂಕಬೇಡ ಎಂದು ನನ್ನವ್ವ ತಿಪ್ಪಣ್ಣನಿಗೆ ಹೇಳಿದಳು. ತಿಪ್ಪಣ್ಣನನ್ನು ಗುಪ್ಪನೆ ಬಲವಾಗಿ ಹಿಡಿದುಕೊಂಡವರು ಯಾರು? ತಿಪ್ಪಣ್ಣನನ್ನು ಗುಪ್ಪನೆ ಬಲವಾಗಿ ಹಿಡಿದುಕೊಂಡವರು ಶಂಕ್ರಣ್ಣ. ದುರ್ಗಪ್ಪ ಯಾರು? ದುರ್ಗಪ್ಪ ಭಜನೆ ತತ್ವಪದ ಹಾಡುವವನು ಹಾಗೂ ತಿಪ್ಪಣ್ಣನೇ ಮೊದಲಾದ ಹೋರಾಟಗಾರರಿಗೆ ಆಶ್ರಯ ನೀಡಿದವನು. ದುರ್ಗಪ್ಪನು ಶಂಕ್ರಣ್ಣನಿಗೆ ಕುಲದ ಬಗೆಗೆ ಹೇಳಿದ ನೀತಿ ಮಾತುಗಳಾವುವು? ದುರ್ಗಪ್ಪ ಶಂಕ್ರಣ್ಣನಿಗೆ ಕುಲ ಮರೆತು ಊಟ ಮಾಡು ಎಂದು ಹೇಳಿ ಕುಕ್ಕಯ್ಯನ ಮನೆಯಲ್ಲಿ ಬಸವಣ್ಣ ಊಟ ಮಾಡಿದ ಒಂದೆರಡು ವಚನವನ್ನೂ ಹೇಳಿದ. ದುರ್ಗಪ್ಪನ ಯಾವ ಮಾತುಗಳು ಹೋರಾಟಗಾರರ ಕೈಕಾಲು ಉಕ್ಕಿನಂಗೆ ಆಗುವಂತೆ ಮಾಡುತ್ತಿದ್ದವು? ಗೆಲುವು ನಮಗೆ, ಬದುಕಿದ್ರೆ ಸ್ವಾತಂತ್ರ್ಯ ನೋಡೋಣ ಹೇಗಿರುತ್ತೆ ಅಂತ, ಸತ್ತರೆ ದೇಶಕ್ಕಾಗಿ ಸತ್ತ ಅಂತಾರೆ ಅಂತ ನಾವು ಯಾರಿಗುಂಟು ಯಾರಿಗಿಲ್ಲ, ಅದು ಪುಣ್ಯದ ಕೆಲಸ, ನಮ್ಮ ಮುಂದಿನವರಾದರೂ ಸ್ವಾತಂತ್ರ್ಯ ನೋಡುತ್ತಾರಲ್ಲ ಅಂದ ಮಾತುಗಳನ್ನು ಕೇಳಿ ಹೋರಾಟಗಾರರ ಕೈಕಾಲು ಉಕ್ಕಿನಂಗೆ ಆಗುವಂತೆ ಮಾಡಿತು.